ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಚರ್ಚೆಗಳು ಮುಂದುವರಿತಾ ಇದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರು ತೆಗೆದುಕೊಳ್ಳುವಂತಹ ತೀರ್ಮಾನವನ್ನ ಒಪ್ಪುತ್ತೇನೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅನ್ನೋದಾಗಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಲೆಟ್ ದೆಮ್ ಕಾಲ್ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಹೇಳಿರುವಂತದ್ದು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ, ಆ ನಿರ್ಧಾರದಂತೆ ನಾವು ನಡೆಯುತ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲೆಟ್ ದೆಮ್ ಕಾಲ್ ಅಂದ್ರೆ ಹೈಕಮಾಂಡ್ ನಿಂದ ಏನಾದರೂ ಸಂದೇಶ ಬಂದ್ರೆ ಅವರು ಕರೆದ ನಂತರ ನಾವು ಹೋಗಿ ಚರ್ಚೆಯನ್ನ ಮಾಡ್ತೀವಿ, ಅಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಇನ್ನೊಂದು ಕಡೆ ದೆಹಲಿಗೆ ಹೋದ ಮೇಲೆ ಪ್ರಮುಖರ ಜೊತೆಗೆ ನಾನು ಚರ್ಚೆಯನ್ನ ನಡೆಸ್ತೇನೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ 3-4 ಜನರನ್ನ ಕರೆಸಿ ಮಾತನಾಡುವೆ ಅಂತ ಹೇಳಿ ಏನು ಮಾತನಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಲೆಟ್ ದೆಮ್ ಕಾಲ್ ಎನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. High-command takes, I will follow. Let them call. He's made a statement that there will be a meeting. Call. There will be a meeting. See, whatever decision high-command takes, I will follow. Let them call. He's made a statement that there will be a Let them meeting. call. There will be a meeting. See, whatever decision high-command takes, I will follow. Let them call. He's made a statement that there will Let be a them meeting. call. There will be a meeting. See, whatever decision high-command takes, I will follow. Let them call. He's made a statement that there will Let be a them meeting. call. There will be a meeting. See, whatever decision high-command takes, I will follow. Let them call. He's made a statement that there will Let be a them meeting. call. There will be a meeting. See, whatever decision high-command takes, I will follow. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡ್ತೇವೆ, ಸಿಎಂ ಡಿಸಿಎಂ ಅನ್ನ ಕರೆಸಿ ಮಾತನಾಡಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅನ್ನುವಂತ ಹೇಳಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೊಟ್ಟಿದ್ರು. ದೆಹಲಿಗೆ ತೆರಳುವ ಮುನ್ನ ಸದಾಶಿವ ನಗರ ನಿವಾಸದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿ ಹೇಳಿದ್ದಾರೆ. ಕುರ್ಚಿ ಕಸರತ್ತಿನ ಬಗ್ಗೆ ಹೈಕಮಾಂಡ್ ನಲ್ಲಿ ಕೂಡ ಇವತ್ತು ಮಹತ್ವದ ಸಭೆ ಆಗುವಂತ ಸಾಧ್ಯತೆಗಳಿದೆ. ಮೊದಲು ಖರ್ಗೆ, ವೇಣು, ಸುರ್ಜೇವಾಲರ ಜೊತೆಗೆ ಚರ್ಚೆ ಆಗತ್ತೆ. ಇದಾದ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಬಳಿಯೂ ಕೂಡ ಮಾತನಾಡುವಂತ ಸಾಧ್ಯತೆ ಇದೆ. ರಾಜಕೀಯದಲ್ಲಿ ಯಾವೆಲ್ಲ ವಿದ್ಯಮಾನಗಳು ನಡೀತಾ ಇದೆ, ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಯಾವೆಲ್ಲ ಶಾಸಕರು ಸಚಿವರು ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಅವೆಲ್ಲವನ್ನ ಕೂಡ ರಾಹುಲ್ ಗಾಂಧಿ ಅವರ ಬಳಿ ಚರ್ಚಿಸಿ ಮುಂದೆ ಏನಾಗಬೇಕು ಅನ್ನೋದರ ಒಂದು ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. Let them call. There will be a meeting. See, whatever decision high-command takes, I will follow. Let them call. He's made a statement that there Let will be a them meeting. call. There will be a meeting. See, whatever decision high-command takes, I will follow. Let them call. He's made a statement that there Let will be a them meeting. call. There will be a meeting. See, whatever decision high-command takes, I will follow. Let them call. He's made a statement that there Let will be a them meeting. call. There will be a meeting. See, whatever decision high-command takes, I will follow.